ಇವಾಗ ನಾನು ಬರೀ ನನಗೆ ಅಲ್ಲಿ ಮಂಚ ಕಾಣಿಸ್ತಾ ಇದೆ, ಆದರೂ ಅವ್ರು ಎಲ್ಲೇ ಇದ್ದಾರೆ ಅನ್ನೋ ಭಾವನೆನ ದಿಂಬು ಯಾವುದನ್ನು ನಾ ಕದಲಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ನನ್ನ ತಾಯಿಯವರ ನಂತರ ಕೂಡ ಅವ್ರು ನನ್ನ ಜೊತೆಲಿ ಇದ್ದಾರೆ ಅಂತ ನನಗೆ ಸಂಪೂರ್ಣವಾಗಿ ಅರಿವಾಗಿದೆ. ಈಗ ನನ್ನ ತಾಯಿಯವರಿಲ್ಲ, ಆದರೆ ನಮ್ಮ ಅಭಿಮಾನಿಗಳಲ್ಲಿ ನನ್ನ ತಾಯಿಯವ್ರನ್ನ ನಾನು ನೋಡ್ತಾನೆ ಇದ್ದೀನಿ ಸದಾಕಾಲ. ಸುಲಭದ ದಾರಿ ಮೋಕ್ಷ ಕೊಡಲ್ಲ ಮನುಷ್ಯನಿಗೆ, ಅದು ಭಾರಿ ಬೇಗ ನರಕ ತಂದು ಕೊಡ್ತದೆ. ಅವರು ನೆಮ್ಮದಿಯಾಗಿ ಮಲಗಿದ್ದಾರೆ, ಮಗನನ್ನು ನೋಡ್ತಾ, ಮಗ ಚೆನ್ನಾಗಿರ್ಬೇಕು ಅಂತ ಮಗನನ್ನು ಹರಿಸ್ತಾ, ಮಗನನ್ನು ಸದಾಕಾಲ. ನಾನು ಈಗಲೂ ನಾನು ಹೊರಗಡೆ ಹೋದರೂ ಕೂಡ ಅಮ್ಮವ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ, ಇಲ್ಲೇ ಇದ್ದಾನೆ ದೇವರು ಅಂದರೆ. ಕಳ್ಳನ್ನು ನೋಡಿದಾಗ ನಿಮಗೆ ಕಲ್ಲಲ್ವಾ ಅಂತ ಹೇಳಿದ್ರೆ ಕಲ್ಲೇನೇ ಅದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಸುಧಾಗೌಡ, ಇದು ಅಶ್ವವೇಗ ಸ್ಪೆಷಲ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿನೋದ್ ರಾಜ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಹಲೋ ಸರ್, ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಅಮ್ಮನನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ, ಹೇಗೆ ಸರ್? ಮಿಸ್ ಮಾಡ್ಕೋತಾ ಇದ್ದೀವಿ. ಬರ್ಡನ್ಸ್ ಏನು ಅನ್ನುವಂಥದ್ದು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಮ್ಮ ಅವರು ಸುಮ್ಮನೆ ಮಲಗಿದ್ರು ಕೂಡ ನಮಗೆ ತುಂಬ ಏನು ಹೇಳ್ತೀರಾ, ಮಾರಲ್ ಸಪೋರ್ಟ್ ಅಂತೀವಿ, ತುಂಬ ಒಂದು ನೂರಾನೇ ಬಲಕ್ಕಿಂತ ಜಾಸ್ತಿಯಾಗಿತ್ತು ನನಗೆ ಅದು. ತಾಯಿಯವರು ಸುಮ್ಮನೆ ಮಲಗಿದ್ರು ಕೂಡ ನಾನೇನೋ ಒಂದು ಮಾತಾಡ್ತಾ ಇದ್ದೆ, ಅವ್ರ ಮನೋಭಾವನೆ ತಾರೆ ಅದಕ್ಕೆ ನಾಡ್ ಮಾಡೋರು ಪಾಪ. ಇವಾಗ ನಾನು ಬರೀ ನನಗೆ ಅಲ್ಲಿ ಮಂಚ ಕಾಣಿಸ್ತಾ ಇದೆ, ಆದರೂ ಅವ್ರು ಎಲ್ಲೇ ಇದ್ದಾರೆ ಅನ್ನೋ ಭಾವನೆನ ದಿಂಬು ಯಾವುದನ್ನು ನಾ ಕದಲಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ಹಾಗೆ ಹೋಗ್ತೀನಿ, ನಮಸ್ಕಾರ ಮಾಡ್ತೀನಿ, ಬರ್ತೀನಿ. ಆದರೆ ನನ್ನ ತಾಯಿಯವರ ನಂತರ ಕೂಡ ಅವ್ರು ನನ್ನ ಜೊತೆಲಿ ಇದ್ದಾರೆ ಅಂತ ನನಗೆ ಸಂಪೂರ್ಣವಾಗಿ ಅರಿವಾಗಿದೆ. ಆ ನಿಟ್ಟಲ್ಲಿ ನಾನು ನಡೀತಾ ಇದ್ದೀನಿ. ಖಂಡಿತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ರಿಗೂ. ಹೊಸ ವರ್ಷದ 2024 ನಾನು ಕೇಳಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದೆ, ನಾನು ಹೊಸ ವರ್ಷದ ಶುಭಾಶಯ ಅಂತ. ಬಿಡಿ ಸರ್, ಕ್ಯಾಲೆಂಡ್ರಲ್ಲಿ ಇನ್ನೊಂದು ಪೇಪರ್ ಹರಿದಾಗ ಆಗುತ್ತೆ. ಮುಂದಿನ ವರ್ಷನೂ ನೀವು ಇದನ್ನೇ ಹೇಳ್ತೀರಾ, ಮತ್ತೆ ಕ್ಯಾಲೆಂಡರಲ್ಲಿ ಪೇಪರ್ ಹರಿತಾರೆ, ಅದೇ ಆಗತ್ತೆ. ಇವಾಗ ನನಗೇನು ಯೋಚನೆ ಆಯ್ತು, ಯಾಕೆ ಹಿಂಗಂದ್ಬಿಟ್ರೆ, ಹಂಗೆ ಸ್ವಲ್ಪ ದೂರ ಗಾಡಿ ಓಡಿಸ್ಕೊಂಡು ಹೋಗ್ತಾ, ಹೌದಲ್ವಾ, ನಿಜವಾಗ್ಲೂ ಪೇಪರ್ ಹರಿತಾರೆ, ಒಂದು ಬರುತ್ತೆ, ತಿರುಗಿ 2 ಆಗತ್ತೆ, 3, 4, 5 ಆಗ್ತಿದೆ. 31 ಅಂದ ತಕ್ಷಣ ಯಾಕೆ ನಾವೆಲ್ಲ ಈ ಥರ ಇದಾಗ್ಬಿಡ್ತೀವಿ ಒಂದೊಂದ್ಸರಿ. ಇದು ನಮ್ದೇನಾ ಅಥವಾ ಬೇರೆ ದೇಶದಿಂದ ನಾವು ಬರಮಾಡ್ಕೊಂಡಿದ್ದ, ಹೇಗೆ ಈ ಥರ? ಇಲ್ಲ, ಎಲ್ಲ ದೇಶದಲ್ಲೂ ಹೊಸ ವರ್ಷ ಆಚರಿಸ್ತಾರೆ, ಎಲ್ಲ ಇರುತ್ತೆ. ಆದರೆ ಜೀವನದಲ್ಲಿ ಹೆಚ್ಚು ಕಡಿಮೆ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಹೇಳಿದಾಗೆ ಪೇಪರ್ ಹರಿಯೋದು ಮಾತ್ರ ಅದದು. ಹಾಗೆ ಸರ್, ಈಗ ಎಲ್ರಿಗೂ ಒಂದು ಸಹಜವಾದ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಎಲ್ಲ ಮಕ್ಕಳು ಅಮ್ಮಂದ್ರನ್ನ ತುಂಬಾ ಪ್ರೀತಿಸ್ತಾರೆ, ಅಮ್ಮ ಅಂದ್ರೆ ಮೊದಲ ದೇವರು ಅಂತೇಳಿ ಹೇಳ್ತಾರೆ. ಆದರೆ ವಿನೋದ್ ರಾಜ್ ಅವರಿಗೆ ಅವರ ಅಮ್ಮ ಲೀಲಾವತಿ ಅಮ್ಮನವರು ತುಂಬಾ ಪ್ರೀತಿ. ಕರ್ನಾಟಕದಲ್ಲಿ ಬಹುಶಃ ಯಾರು ಇಷ್ಟರ ಮಟ್ಟಿಗಿನ ಪ್ರೀತಿಯನ್ನ ನೋಡಿರ್ಲಿಕ್ಕಿಲ್ಲ. ವಿನೋದ್ ರಾಜ್ ಅವರಂತ ಮಗ ಹುಟ್ಟಬೇಕು ಅಂತ ಹೇಳಿ ಪ್ರತಿಯೊಬ್ಬ ತಾಯಿನೂ ಕೂಡ ಅಂದುಕೊಳ್ತಾರೆ. ನಿಮ್ಮ ತಾಯಿ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಅಂತ ಹೇಳಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಇಡೀ ಕರ್ನಾಟಕನ ನೀವು ಕೇಳಿ, ಯಾಕೆ ಈ ಮಗನಿಗೆ ತಾಯಿ ಮೇಲೆ ಅಷ್ಟೊಂದು ಪ್ರೀತಿಯಿಂದ. ಕರ್ನಾಟಕ ಇಡೀ ಒಂದೇ ಮಾತಲ್ಲಿ ಹೇಳುತ್ತೆ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸಖನಿಲ್ಲ ಅಂತ. ಅವರು ದೇವರೇ, ಅವ್ರು ಹೇಳ್ಕೊಟ್ರೆ ಧರ್ಮ ಏನಿದೆಯೋ ಧರ್ಮ ಮಾಡ್ತಾ ಅದೇನೆ ನನಗೆ ಈ ಬಾಂಧವ್ಯನ ಹೆಣದ್ಬಿಡ್ತು. ಅಭಿಮಾನಿಗಳು ನನ್ನ ಮುಂದೆ. ಈಗ ನನ್ನ ತಾಯಿಯವರಿಲ್ಲ, ಆದರೆ ನಮ್ಮ ಅಭಿಮಾನಿಗಳಲ್ಲಿ ನನ್ನ ತಾಯಿಯವ್ರನ್ನ ನಾನು ನೋಡ್ತಾನೆ ಇದ್ದೀನಿ ಸದಾಕಾಲ. ಸರ್, ಈಗ ಬೆಳಗ್ಗೆ ಎದ್ದ ತಕ್ಷಣ ಈಗ ಮೊದಲು ನೀವು ಅಮ್ಮನ ಫೋಟೋ ನೋಡ್ತೀರಾ ಅಥವಾ ದೇವರ ಫೋಟೋ ನೋಡ್ತೀರಾ? ನಾನು ಎದ್ದ ತಕ್ಷಣ ಯಾವಾಗಲೂ ನನ್ನ ತಾಯಿಯವ್ರ ಫೋಟೋನೇ ನೋಡೋದು. ಅದಕ್ಕೆ ಎದುರಲ್ಲ ಅಮ್ಮ ಕಾಣಬೇಕು ಅಂತಲೇ ನಾನು ಇಟ್ಟಿರೋದು. ನೋಡಿ, ಈಗಲೂ ಆ ದಿಂಬ ಮೇಲೆ ಅವ್ರು ಮಲಗಿದಾನೆ, ದಿಂಬಿಗೆ ಮುತ್ತು ಕೊಟ್ಬಿಟ್ಟು ಅವ್ರ ಪಾದಕೆಗಳಿಗೆ ಮುತ್ತು ಕೊಟ್ಬಿಟ್ಟೆ ನಾನು ಹೇಳೋದು. ಭಗವಂತನ ನಾನು ಸ್ಮರಿಸೋದಿಲ್ಲ ಅಂತ ಹೇಳಲ್ಲ, ಆಮೇಲೆ ನಾನು ದೇವ್ರು ನೋಡ್ತೀನಿ ಅಷ್ಟೇ. ಲೀಲಾವತಿ ಅಮ್ಮನವರ ತುಂಬಾ ಕನಸುಗಳನ್ನ ಇಟ್ಕೊಂಡಿದ್ರು. ಅವರೆಲ್ಲ ಕನಸುಗಳು ಸಾಕಾರಗೊಂಡಿದ್ದಾವ ಅಥವಾ ಇನ್ನೂ ಏನಾದ್ರೂ ಅವರ ಆಸೆಗಳು ಇದ್ದಾವ? ಅದನ್ನ ಈಡೇರಿಸೋ ಒಂದು ಪ್ಲಾನ್ ನಿಮ್ಮಲ್ಲಿ ಇದೆಯಾ ಸರ್? ಖಂಡಿತ, ಅವರ ಆಸೆಗಳು ಹಲವಾರು. ಅವರು ದೈವ ಭಕ್ತರು. ಅವರಿಗೆ ಮಂಗಳೂರಲ್ಲಿ ಶರಾವು ಗಣಪತಿ, ಅವ್ರ ಮನೆ ದೇವರು ಮಂಜುನಾಥ ಸ್ವಾಮಿ, ಆಮೇಲೆ ಕಟೀಲ್ ದುರ್ಗಾ ಪರಮೇಶ್ವರಿ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳು, ಎಡಗುಂಜಿ ಗಣೇಶ, ಆಮೇಲೆ ಇನ್ನೊಂದು ಕಪ್ಪು ಒಂದೇ ಕಲ್ಲಲ್ಲಿ ಆಗಿರುವಂಥ ಗಣೇಶ ಇದೇನಲ್ಲಿ, ದಾರಿಲಿ ಹೋಗ್ತಾ ಹೆಸರು ನಾನು ಮರ್ತುಬಿಟ್ಟೆ. ಎಲ್ಲ ದೇವರುಗಳ ಮೇಲೆ ಅವ್ರಿಗೆ ಪ್ರೀತಿ. ನಮಗೆ ಆ ಪ್ರಸಾದಗಳು ಅವು ತಲುಪಬೇಕು ಕಣೋ, ಅದು ಯಾವ ರೀತಿ ಮಾಡ್ತೀಯ ನೀನು ಮಾಡಬೇಕು ಅಂತ ಹೇಳಿದರು.
ಆಮೇಲೆ ನಿರ್ಮಾಪಕರು, ನಿರ್ದೇಶಕರು, ಅಮ್ಮವ್ರ ಕಾಲದ ಕಲಾವಿದರು, ಇತ್ತೀಚಿನ ಕಲಾವಿದರು, ಯಾರೇ ಆಗಲಿ ಎಲ್ಲ ಒಂದೇನೆ. ಆದರೆ ಆಗಿನ ಕಾಲದ ಕಲಾವಿದರ ಪರಿಸ್ಥಿತಿಗಳು ಸ್ವಲ್ಪ ಆರ್ಥಿಕವಾಗಿ ಸುಧಾರಣೆ ಇಲ್ಲದೆ ಇರೋದ್ರಿಂದ ಆಗಿನ ಕಾಲದ ಕಲಾವಿದರ ಮೇಲೆ ಒಂಚೂರು ಅವ್ರಿಗೆ ಒಲವು, ಪ್ರೀತಿ ಜಾಸ್ತಿ, ಕನಿಕರ ಜಾಸ್ತಿ. ಸೊ ಅವ್ರಿಗೋಸ್ಕರ ಎಲ್ಲರಿಗೋಸ್ಕರನು ಯಾವುದೋ ಒಂದು ಜಾಗ, ಗಾಂಧಿನಗರಲ್ಲೋ ಎಲ್ಲೋ ಒಂದು ಕಡೆ ಒಂದು ಅವರೆಲ್ಲ ಕೂಡುವಂಥ ಜಾಗ ಆಗಬೇಕು. ಅವ್ರು ಬಂದು ಒಂದು ಕಪ್ ಕಾಫಿ ಕುಡ್ಕೊಂಡು ಅವ್ರದ್ದೇ ಏನಾದರೂ ಕೆಲಸ ಇದ್ರೆ ಮಾಡಿ ಮುಗಿಸ್ಕೊಂಡ್ಬಿಟ್ಟು, ನೋಡಪ್ಪ ನಮ್ಮ ಅಮ್ಮವ್ರ ಜಾಗದಲ್ಲಿ ನಾವು ಕೂತ್ಕೊಂಡು ಏನೋ ಮಾಡ್ತಾ ಇದೀವಿ, ಇದೊಂದು ಜಾಗ ನಮಗೆ ಸಂಪರ್ಕ ಮಾಡ್ಕೊಳ್ಳೋಕ್ಕೆ ಒಂದು ಮಾಹಿತಿ ಕೇಂದ್ರ ಥರ ಆಗಲಿ ಅನ್ನುವಂಥದ್ದು ಅಂತ ಇವರ ಅಭಿಲಾಷೆಯಾಗಿತ್ತು. ಅದೊಂದಿದೆ ಬಾಕಿ. ಹಾಗೆ ಸರ್, ಈಗ ಕನ್ನಡ ಚಿತ್ರರಂಗದಲ್ಲಿ ದಿಗ್ಗಜರ ಎಲ್ಲರ ಸ್ಮಾರಕವನ್ನ ಕೂಡ ನೋಡೋಕ್ ಸಿಗುತ್ತೆ. ಅದು ವಿಷ್ಣುವರ್ಧನ್ ಅವರಾಗಿರ್ಬೋದು, ರಾಜ್ಕುಮಾರ್ ಅವರಾಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು. ಈಗ ಲೀಲಾವತಿ ಅಮ್ಮನವರ ಸ್ಮಾರಕ ಯಾವಾಗ ರೆಡಿ ಆಗಿರುತ್ತೆ, ಅದು ಯಾವ ರೀತಿ ವಿಶೇಷವಾಗಿರುತ್ತೆ ಅಂತ? ನಾವು ಅಮ್ಮವರ ಸ್ಮಾರಕನ ಅವರು ತನ್ನದೇ ಆದ ಒಂದು ಜಾಗನ ಹುಡುಕಿದ್ರು. ಇಲ್ಲಿ ಸೋಲದೇವನಹಳ್ಳಿಯಲ್ಲಿ ಬಂದರು. ಎಷ್ಟೋ ಜನ ಹೇಳಿದ್ರು, ನಿಮಗೇನ್ರಿ ಬೆಟ್ಟ ಕಾಡು, ಏನು ತಲೆ ಕೆಟ್ಟೋಗಿದೆಯಾ, ಇಂಥ ಜಾಗ ನೀವು ತಗೊಂಡಿದ್ದೀರಲ್ಲ, ನಿಮಗೆ ಬುದ್ಧಿ ಇದೆಯಾ ಅಂತ ಕೇಳಿದವರು ಇದ್ದಾರೆ. ನಾನೇ ಎಷ್ಟೋ ಸರಿ ಕೇಳ್ಬಿಟ್ಟೆ ಅಮ್ಮನಿಗೆ, ಏನಮ್ಮ ಇಷ್ಟು ಕಠಿಣವಾದ ಜಾಗ ನಾವು ಹೆಂಗಮ್ಮ ಇದು ಮಾಡಿದ್ವಿ, 20-25 ವರ್ಷದಿಂದ ಊಹಿಸಿ ನೋಡಿ ಹೆಂಗಿದ್ದಿರ್ಬೋದು ಈ ಜಾಗ ಅಂತಂತೆ. ಕಲ್ಲು ರಸ್ತೆಗಳು, ನಮ್ಮ ಗಾಡಿ ಟೈರ್ ಪಂಚರ್ ಆಗ್ಬಿಡೋದು, ಪಂಚರ್ ಆದಾಗೆಲ್ಲ ನನ್ನ ತಾಯಿಯವ್ರನ್ನ ಬೈಕೋತಾ ಇದ್ದೆ ನಾನು. ಆದರೂ ನನಗೆ ಈ ಕಷ್ಟದ ದಾರಿ ಏನಿದೆಯೋ ಅದು ನಿಜವಾದ ಒಂದು ಮೋಕ್ಷದ ದಾರಿ. ಸುಲಭದ ದಾರಿ ಮೋಕ್ಷ ಕೊಡಲ್ಲ ಮನುಷ್ಯನಿಗೆ, ಅದು ಭಾರಿ ಬೇಗ ನರಕ ತಂದು ಕೊಡ್ತದೆ. ಕಷ್ಟದ ದಾರಿ ನಿಜವಾಗ್ಲೂ ಮೋಕ್ಷ ತಂದು ಕೊಡ್ತದೆ ಮನುಷ್ಯನಿಗೆ. ಚಿಕ್ಕ ಒಂದು ಕಥೆ ಹೇಳೋರಮ್ಮ. ಯಾವ ಒಬ್ಬ ವ್ಯಕ್ತಿ ಭಗವಂತನ ಹೆಸರನ್ನ ಹೇಳ್ಕೊಂಡು ಸ್ಮರಣೆ ಮಾಡಿಬಿಟ್ರೆ ಅವನ್ನೆಲ್ಲ ಕೊಡ್ತಾನೆ ಅಂತ ಹೇಳ್ತಾ 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 ಅಂತ ಮೇಲಿಂದ ಯಾವುದೋ ಒಂದು ಪಕ್ಷಿ ಶೌಚ ಮಾಡಿಬಿಡ್ತದು. ದೇವರು ಅಂತ ನಾವು ನೆನ್ಸ್ಕೊಂಡು ನಿನ್ನ ಹೆಸರು ಹೇಳಿದ್ರೆ ಬಾಯಿ ಮೇಲೆ ಈ ಥರ ಇದು ಮಾಡ್ಬಿಟ್ಟಿಯಲ್ಲ, ನಿನಗೆ ಮನಸ್ಸಾಕ್ಷಿ ಇದೆಯಾ ಅಂತ. ಆಮೇಲೆ ಸ್ವಲ್ಪ ಹೊತ್ತಲ್ಲೇನೆ ಮೇಲಿಂದ ಒಂದು ಕೊಬ್ಬರಿಗೆ ಬರ್ತಾ ಇದೆ ನಿಧಿ, ಜೊಲ್ಸ್ಕೊಂಡು ಬರ್ತಾ ಇದೆ. ಆಹಾ, ಇವನೇನು ಮಾಡಲ್ಲ, ಅದು ನೋಡ್ತಾನೆ ಇರ್ತಾನೆ. ನೋಡು, ದೇವರು ಸಂತೋಷಪಟ್ಟು ನಾನು ನೆನ್ಸ್ಕೊಂಡಿದ್ದೆ, ನನ್ನ ಕೈಗೆ ತಗೊಂಬಂದು ಕೊಡ್ತಾ ಇದ್ದೇನೆ ಅಂತ. ಹಾಗೇ ಬರ್ತಾ ಇದೆ. ಕೈ ಹಿಂಗೆ ಹಿಡಿಬೇಕು ಅಂತ ಹಿಂಗೆ ಹೋಗ್ತಾನೆ, ಕೈ ಬಿಟ್ಬಿಟ್ಟು ಕೆಳಗಡೆ ಹೋಗ್ತಾ ಇದೆ, ಭೂಮಿ ಒಳಗಡೆ ಹೋಗ್ತಾ ಇದೆ. ಇವನಿಗೆ ಅಯ್ಯೋ ಭೂಮಿ ಒಳಗೆ ಹೋಗ್ತಾ ಇದೆ, ನಿಧಿ ಹೋಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿದ್ದರೆ ಗುದ್ಲಿ ಹಾರಕೊಳ್ಳು ಬೇಗ ತಗೊಂಡು ಅಗಿತಾನೆ. ಹೆಚ್ಚು ಕಡಿಮೆ ಒಂದು 8 ಅಡಿ 15 ಅಡಿ ಅಗೆದು ಬಿಡ್ತಾನೆ. ಹೌದು, ಸುಸ್ತಾಗಿ ಕೊಬ್ಬರಿಗೆ ಮೇಲೆ ಬೀಳ್ತಾನೆ. ಬಿದ್ದು ಅವನಿಗೆ ಜ್ಞಾನನೇ ಇರಲ್ಲ, ಯಾಕಂದ್ರೆ ಒಬ್ಬನೇ ಅಷ್ಟು ಅಗಿಯೋದು ಕಷ್ಟ ಆಗತ್ತೆ, ಅಂದ ಶರೀರವಾಣಿ ಆಗುತ್ತೆ. ಅಷ್ಟು ಮಾಡ್ಬೇಕಾದ್ರೂ ಏನೇ ಮಾಡ್ಬೇಕಾದ್ರೂ ನೀನು ದುಡಿಬೇಕು. ದುಡಿಲಿಲ್ಲ ಅಂದ್ರೆ ಆ ಸಂಪತ್ತು ಬರಲ್ಲ. ಎಲ್ಲ ಶ್ರೀಮಂತರು ಹಾಗೆ ಶ್ರೀಮಂತರಾಗ್ಲಿಲ್ಲ. ತುಂಬಾ ಕಷ್ಟನ ಎದುರಿಸಿ ಕಠಿಣವಾದ ಶ್ರಮದ ನಂತರನೇ ಅವರು ಆ ವ್ಯಕ್ತಿತ್ವವನ್ನು ಹೊಂದ್ಕೊಂಡ್ರು. ಇದು ನಾವು ಅರ್ಥ ಮಾಡ್ಕೋಬೇಕು. ಇದು ನನ್ನ ತಾಯಿಯವ್ರು ಹೇಳಿದ್ದು ಉಪಕಥೆ ಇದು. ಹಾಗಾಗಿ ನಮ್ಮಮ್ಮ ಅವ್ರು ಈ ಥರ ಒಂದು ಜಾಗಕ್ಕೆ ಬಂದು ಇವತ್ತು ಈ ಜಾಗ ನೋಡಿದಾಗ ಅಬ್ಬಾ ಅಂತಂತ ಹೇಳ್ತಾರೆ. ಹೇಗೆ ಮಾಡಿದ್ರು ಬಂಡೆಗಳ ಮಧ್ಯೆ ಗಿಡ ಬೆಳೆಯಕ್ಕೆ ಸಾಧ್ಯನಾ ಅನ್ನುವಂಥದ್ದೇ ಇದು. ನಿಮಗೆ ಈ ತುಂಬ ಶ್ರೇಷ್ಠ ಜಕಣಾಚಾರಿ ಡಂಕಣಾಚಾರಿ ಅಂತಂತ ಹೇಳ್ಬಿಟ್ಟು ಅವ್ರದ್ದು ಕತೆ, ಬಂಡೆ ಒಳಗಡೆನು ನಿಮಗೆ ತ್ಯಾವ ಇದೆ ಅಂತ. ಅದನ್ನು ಅಮ್ಮ ಕಂಡಿಡಿದು ಅವ್ರ ಕಾನ್ಸೆಪ್ಟಲ್ಲೇ ಅದನ್ನು ಅವ್ರು ರೆಡಿ ಮಾಡಿದ್ರು. ಹಾಗಾಗಿ ನಿಮಗೆ ಇದು ಹಸುರಾಗಿ ಕಾಣಿಸ್ತಾ ಇದೆ. ಬಂಡೆ ಮಧ್ಯದಲ್ಲಿ ಹಸುರಾದ ಒಂದು ಹೆಚ್ಚು ಕಡಿಮೆ ಬೇಕಾಗಿರುವಂಥ ಸಸ್ಯಕಾಶಿ, ಆಮೇಲೆ ನಿಮಗೆ ಬೇಕಾಗಿರುವಂಥ ಹಣ್ಣು ಹಂಪಲು ಎಲ್ಲವನ್ನೂ ಇದ್ರ ಮಧ್ಯೆ ಬೆಳಿಬೋದು ಅನ್ನುವಂಥದ್ದನ್ನ ಅಮ್ಮ ತೋರಿಸ್ಕೊಟ್ಬಿಟ್ರು. ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ, ಅವ್ರದ್ದಾದ ಜಾಗದಲ್ಲಿ ಅವರು ನೆಮ್ಮದಿಯಾಗಿ ಮಲಗಿದ್ದಾರೆ. ಮಗನನ್ನು ನೋಡ್ತಾ, ಮಗ ಚೆನ್ನಾಗಿರ್ಬೇಕು ಅಂತ ಮಗನನ್ನು ಹರಿಸ್ತಾ, ಮಗನನ್ನು ಸದಾಕಾಲ ನಾನು ಈಗಲೂ ನಾನು ಹೊರಗಡೆ ಹೋದರೂ ಕೂಡ ಅಮ್ಮವ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ, ಇಲ್ಲಿ ಅಲ್ಲಿಂದ ಬರುವಾಗ ಅಲ್ಲಿ ಅಮ್ಮನವ್ರ ಹತ್ರ ಕೂತ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡ್ಸ್ಕೊಂಡೇ ವಾಪಸ್ ಬರ್ತೀನಿ. ಇದಕ್ಕಿಂತ ನೆಮ್ಮದಿ ಏನು ಬೇಕು? ನಮ್ಮ ತಾಯಿಯವ್ರನ್ನ ನಾವೆಲ್ಲೋ ಕೊಟ್ಬಿಟ್ಟು ಆಮೇಲೆ ನಾವು ಮನೆಯಿಂದ ಅಲ್ಲಿ ಹೋಗಿ ನೋಡುವಂಥ ಪರಿಸ್ಥಿತಿ ಇಲ್ದಿರ ನನ್ನ ತಾಯಿಯವರು ನಾನು ಇಲ್ಲೇ ಇರ್ತೀನಿ ಮಗನೇ ನಿನ್ನ ಜೊತೆಲಿ ಅಂತ ಅವ್ರು ಹೇಳಿದ್ದು ಕಣ್ಣು ಕಟ್ಟದಾಗಿದೆ. ನನಗೆ ಇನ್ನೂ ಮರೆಯೋಕ್ಕಾಗಲ್ಲ. ಹೊಸ ವರ್ಷದಲ್ಲೋ
ನಾನು ನೋವಿನ ಮೇಲೆ ನಾನು ಜನಗಳಿಗೆ ನಾನು ತೋರ್ಪಡಿಸ್ಕೊಳಕ್ಕೆ ಇಷ್ಟಪಡಲ್ಲ. ಆ ಉದ್ದೇಶ, ಹಿರಿಕರ ಉದ್ದೇಶ ಏನಿದೆಯೋ ಆ ಉದ್ದೇಶನ ಚಾಚು ತಪ್ಪದಿರ ಯಾವ ಮನುಷ್ಯ ಅದೇನೇ ಇರ್ಬೋದು, ಯಾವುದೋ ಒಂದು ವಸ್ತು ಈ ತರ ಇರ್ಬೋದು, ಈ ವಸ್ತುನ ನೀನು ಹೀಗೆ ಇಟ್ಕೊಂಡು ಹೀಗೆ ನಡೆಯಿಂದ ಅದನ್ನ ಇಟ್ಕೊಂಡು ನೀವು ನಡೆದು ನೋಡ್ರಿ ಅದು ಒಳ್ಳೇದಾಗತ್ತೆ. ಯಾಕಂದ್ರೆ ಅದ್ರೊಳಗಡೆನೂ ಅವ್ರ ಆತ್ಮ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು, ಇದೇ ಇಂಡಿಯನ್ ಸೆಂಟಿಮೆಂಟು. ಇಂಡಿಯನ್ ಮಾತ್ರ ಅಲ್ಲ ರೀ, ಎಷ್ಟೋ ಜನ ಇದು ಬ್ರೇಕಿಂಗ್ ದ ರೂಲ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಭಾವನೆಗಳಿಗೆ ಒಂದು ಯಾವ ಅಡೆತಡೆನೂ ಇಲ್ಲ. ನಿಮ್ಗೆ ಇಲ್ಲೇ ಇದಾನೆ ದೇವ್ರು ಅಂದ್ರೆ ಕಳ್ಳನ್ನು ನೋಡಿದಾಗ ನಿಮ್ಗೆ ಕಲ್ಲಲ್ವಾ ಅಂತ ಹೇಳಿದ್ರೆ ಕಲ್ಲೇನೆ ಅದು. ಅಯ್ಯೋ ಭಗವಂತನಲ್ವಾ, ಅಲ್ಲಿ ಕಲ್ಲು ಹೊಟ್ಟೋಗ್ಬಿಡ್ತದೆ, ದೇವರೇ ಕಾಣಿಸ್ತಾನೆ. ಏನ್ ನೀವ್ ಅನ್ಕೊಂತೀರಾ? ನಿಮ್ಮ ಆಯ್ಕೆ ಅದು ಅಷ್ಟೇ. ಅದೇ ಸಮಾಧಿ ಹೇಗ್ ಮಾಡ್ಬೇಕು ಅನ್ಕೊಂಡಿದೆ ಅದ್ರ ಪ್ಲಾನ್ಸ್? ಅದು ಸಬರ್ಮತಿ ಆಶ್ರಮದ ಟೆಕ್ನಿಷಿಯನ್ ಒಬ್ರು ಅಲ್ಲಿ ವರ್ಕ್ ಮಾಡಿದವರು, ಅವರೇ ಬಂದು ಕಂಪ್ಲೀಟ್ ಡಿಸೈನ್ ಮಾಡಿದ್ದಾರೆ. ಮಾಡ್ಬಿಟ್ಟು ಬೇಗನೆ ಮಾಡುವ ಒಂದು ಇದರಲ್ಲಿ ಉತ್ಸಾಹದಲ್ಲಿ ನಾವು ನಮ್ಮ ತಂಡ ಇದ್ದೀವಿ. ಅದು ಬೇಗ ಆಗ್ಬೇಕು. ಜನಗಳಿಗೆ ನೆಮ್ಮದಿ ಸುಖ ಶಾಂತಿ ನೀಡ್ತಕ್ಕಂಥ ಅಮ್ಮನ ಶ್ರೇಷ್ಠ ಪುಣ್ಯಭೂಮಿ ಆಗ್ಬೇಕು. ಅದು ಪುಣ್ಯಭೂಮಿ ಅಥವಾ ಭಗವಂತನ ಒಂದು ದೇವಸ್ಥಾನ ತರನೇ ಅಮ್ಮವರ ದೇವಸ್ಥಾನ ಅಂತ ನಾನಂತ ಭಾವಿಸ್ತಾ ಇದ್ದೀನಿ. ಹಾಗೆ ಸರ್, 5ನೇ ತಾರೀಕು ಅಮ್ಮ ಅವರ ಕಾರ್ಯಕ್ರಮ ಇದೆ. ಸೊ ಅವತ್ತು ಏನ್ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ಮಾಡಬೇಕು ಅಂತ ಹೇಳಿ ಏನಾದರೂ ವಿಶೇಷವಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ ಹೇಗೆ ಸರ್? ಇಲ್ಲ, 5ನೇ ತಾರೀಕು ಏನು ಕಾರ್ಯಕ್ರಮ ಇದೆಯೋ ಅದನ್ನ ಹೇಗೆ ನಡೆಸಬೇಕು ಅದೇ ರೀತಿ ನಾವು ನಾರ್ಮಲ್ ಆಗಿ, ಅದು ವಿಶೇಷವಾಗಿ ನಾವು ಅನ್ಕೊಂಡಿರೋದು ಅಮ್ಮವರ ಸ್ಮಾರಕ. ಹೌದು, ಅದು ವಿಶೇಷವಾಗೇ ಇರಬೇಕು. ಯಾಕಂದ್ರೆ ಅವರು ವಿಶೇಷವಾದ ವ್ಯಕ್ತಿ. ಯಾಕೆ ವಿಶೇಷವಾದ ವ್ಯಕ್ತಿ? ಮಹಿಳೆ, ಹೆಣ್ಣು, ಅವಳು ಅಬಲೆ ಅಂತಾರೆ. ನನ್ನ ತಾಯಿಯವರು ಸಬಲೆ ಅಂತ ನಾನು ಹೇಳ್ತೀನಿ. ಶ್ರೇಷ್ಠ ಮಹಿಳೆಯವರು. ಆಮೇಲೆ ಛಲವಾದಿ, ಹಠವಾದಿ. ಆಮೇಲೆ ಯಾರ ಮೇಲೂ ಅವ್ರಿಗೆ ದ್ವೇಷನೋ ಯಾರನ್ನ ನೋಯಿಸ್ಬೇಕು ಅನ್ನುವಂಥದ್ದು ಯಾವ ಭಾವನೆಯೂ ಇಲ್ಲ. ಅವ್ರಿಗೆ ಸದಾಕಾಲ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಬೆಳವಣಿಗೆ ಬೆಳವಣಿಗೆ ಬೆಳವಣಿಗೆ. ಇಳಿ ವಯಸ್ಸಲ್ಲೂ ನನಗೆ ನನ್ನ ದೇಹ ಮಾತ್ರ ನನಗೆ ಸ್ಪಂದಿಸ್ತಾ ಇಲ್ಲ ಹೊರತು ನನ್ನ ಮನಸ್ಸು ಕಾಲಕ್ಕಿಂತ ಹೆಚ್ಚಾಗಿ ಓಡ್ಬಿಡ್ತು ಅನ್ನುವಂಥ ಇದನ್ನ ಹೇಳಿಬಿಟ್ರು ನನ್ನ ತಾಯಿಯವರು. ನನಗೆ ಕಾಲಕ್ಕಿಂತ ದೂರ ಓಡಿದ್ದೀನಿ ಕಣ ನಾನು ಅಂತ ಹೇಳ್ತಾರೆ ನನ್ನ ತಾಯಿಯವರು. ಸೊ ಅವ್ರು ನನ್ನ ಜೊತೆಯಲ್ಲಿ ಮತ್ತೆ ಆ ಕಾಲ ಅವ್ರು ನನಗೆ ಕೊಟ್ಟಿದ್ದಾರೆ. ಓಡು ಮಗನೇ ನನ್ನನ್ನು ಇಟ್ಕೊಂಡು ನೀನು ಅಂತ ಹೇಳಿದರೆ ಖಂಡಿತ ಅವ್ರನ್ನ ಇಟ್ಕೊಂಡು ನಾನು ಓಡ್ತಾ ಇದ್ದೀನಿ. ಅವ್ರು ಹೇಳಿರುವಂಥ ಎಲ್ಲ ಕೆಲಸನೂ ಏನು ಹೇಳ್ತೀರಾ, ಎಚ್ಚರಿಕೆಯಿಂದ, ದುಡುಕದೆ, ಸಮಾಧಾನದಿಂದ, ವಿವೇಚನೆಯಿಂದ, ವಿವೇಕದಿಂದ ಎಲ್ಲರ ಹತ್ರ ತಿಳ್ಕೊಂಡು, ಹಿರಿಯರ ಹತ್ರ ಎಲ್ಲ ತಿಳ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದೆ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಅಷ್ಟೇ, ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಅವರ ಬಗ್ಗೆ ಏನೆಲ್ಲ ಕನಸುಗಳಿತ್ತು ಅದೆಲ್ಲವನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ನಿಮ್ಮ ಅಶ್ವಬೇಗ ಚಾನಲ್ರವ್ರಿಗೆ. ನಮ್ಮ ಮೇಲೆ ಎಷ್ಟೊಂದು, ನನ್ನ ತಾಯಿ ಮೇಲೆ ಎಷ್ಟೊಂದು ಅಭಿಮಾನ ಇಟ್ಕೊಂಡು, ಹಿರಿಯ ಕಲಾವಿದೆಯವರು ಅಂತ ಅವರ ಆಶೀರ್ವಾದ ನೀವು ನನಗೆ ನೀಡುತ್ತಾ, ನನ್ನನ್ನು ತಾಯಿ ಬಗ್ಗೆ ಮತ್ತೊಂದು ಸರಿ ಎಚ್ಚರಿಸ್ತಾ, ಅವರ ಪ್ರೀತಿ ಬಗ್ಗೆ ಎಚ್ಚರಿಸ್ತಾ, ನೀವು ನನಗೆ ಕೊಟ್ಟಿರುವಂಥ, ನಾನು ನಿಮಗೆ ಕೊಟ್ಟಿರುವಂಥ ಈ ಸಂದರ್ಶನ, ನೀವು ನನಗೆ ಕೇಳಕ್ಕೆ ಬಂದಿರುವಂಥ ಈ ಪ್ರಶ್ನೆಗಳಿಗೆ ನಾನು ಎಂದೆಂದೂ ಚಿರಋಣಿಯಾಗಿದ್ದೀನಿ. ನಮಸ್ಕಾರ.